ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ತುರ್ತಾಗಿ ರಸ್ತೆ ದುರಸ್ತಿ ಕೈಗೊಳ್ಳದೆ ಹೋದರೆ ಇಲಾಖೆಯ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಪ್ಪಣ್ಣ ಕೊಂಚಿಗೇರಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು, ಗದಗ ಹೊನ್ನಾಳಿ ರಾಜ್ಯ ಮುಖ್ಯ ರಸ್ತೆ ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗಿದ್ದು ಈ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡ ರಸ್ತೆ ಶಿರಹಟ್ಟಿಯಿಂದ ಜಲ್ಲಿಗೇರಿ ಕಡ್ಕೋಳ ಮಾರ್ಗವಾಗಿ ಮುಂಡರಗಿ ತಲುಪುತ್ತದೆ. ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಈ ರಸ್ತೆಗೆ ಸಂಬಂಧಿಸಿದಂತೆ ರಾಜ್ಯ ಹೆದ್ದಾರಿ ಕಾಮಗಾರಿಗಾಗಿ ರಸ್ತೆಯನ್ನು ಅಗೆದಿದ್ದು ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಹಾಗೆ ಬಿಟ್ಟಿದ್ದಾರೆ. ಆದ ಕಾರಣ ಗುರುವಾರದ ಒಳಗೆ ಈ ರಸ್ತೆ ದುರಸ್ತಿ ಕೆಲಸವನ್ನು ಕೈಗೊಳ್ಳದೆ ಹೋದರೆ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ಜಲ್ಲಿಗೇರಿ ತಾಂಡ, ಕಡಕೋಳ ಗ್ರಾಮಗಳ ನೂರಾರು ಸಾರ್ವಜನಿಕರು ಸೇರಿ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ಧರಣಿ ಕೂಡಲಾಗುವುದು ಹಾಗೂ ಈ ರಸ್ತೆಯಲ್ಲಿ ಯಾರಿಗಾದರೂ ಪ್ರಾಣ ಹಾನಿಯಾದರೆ ಇದಕ್ಕೆ ಇಲಾಖೆಯೇ ನೇರ ಹೊಣೆ ಎಂದು ಶಿರಹಟ್ಟಿ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ತಿಪ್ಪಣ್ಣ ಕೊಂಚಿಗೇರಿ, ಕಡಕೋಳ ಬಿಜೆಪಿ ಮುಖಂಡ ಶರಣಪ್ಪ ಹರ್ಲಾಪುರ್, ತೋಟಪ್ಪ ಹಸಬಿ, ನಾಗರಾಜ್ ಹರ್ಲಾಪುರ ಹಾಗೂ ಇನ್ನೂ ಅನೇಕರು ರಸ್ತೆ ಅವ್ಯವಸ್ಥೆ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನೀ ತರಿಪಾಲಿ ಹಿಂಗಾದ್ರೆ ಓದೇವ ಬಾ ನಾವು ರೋಡ್ನ್ಯಾಗ ಹೈವೇ ರೋಡ್ನ್ಯಾಗ ಇಲ್ಲಿ ಶಿರಹಟ್ಟಿ ಅಂಗನಕಟ್ಟಿ ಜಲ್ಲಿಗೇರಿ ಕಡ್ಕೋಳ ಮುಂಡ್ರಗಿ ರಸ್ತೆದಾಗ ಭಾಳ ಹಲ್ಲಿಗೆಟ್ಟು ಹೋಗಿ ನಾಳೆ ಗುರುವಾರ ದಿವಸ ದಪ್ಪದ ಜಾತ್ರೆ 29ನೇ ತಾರೀಕು ಯಾವತ್ತು ದೊಡ್ಡ ಜಾತ್ರೆ. ಇಲ್ಲೆಲ್ಲ ಸಾವಿರಾರು ಗಾಡಿ ಅಡ್ಡಾಡು ಅನಾಹುತ ಆದ್ರೆ ಈ ರೋಡಿನಾರ ಕಾರಣ ನೋಡಿದ್ರೆ ಈ ನಮ್ಮನೆ ವ್ಯವಹಾರ ನೋಡಿ ಅಧಿಕಾರಿಗಳು ಯಾವುದೂ ಸರಿಯಾಗಿ ಈ ಕಡೆ ಗಮನ ಕೊಡ್ತಾ ಇಲ್ಲ. ಇದೇ ಟರ್ನಿಂಗ್ ಪ್ಲೇಸ್, ಆಕ್ಸಿಡೆಂಟ್ ಝೋನ್ ಇದು, ಆಕ್ಸಿಡೆಂಟ್ ಝೋನ್ ಇದು. ಈ ನಮ್ಮನೆ ಐತಿ, ಇದಕ್ಕೆ ಯಾರು ನೋಡ್ತಾ ಇಲ್ಲ. ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಸ್ಪಂದಿಸ್ತಾ ಇಲ್ಲ.